ನೋಡಿ, ಕೋಗಿಲು ನಿರಾಶ್ರಿತರಿಗೆ ಪುನರ್ವಸತಿಯನ್ನು ಕಲ್ಪಿಸುವಂತಹ ವಿಚಾರ ಇದೆಯಲ್ಲ, ಈಗ 167 ಮನೆಗಳು ನೆಲಸಮ ಆಗಿದೆ. ಅಧಿಕಾರಿಗಳಿಗಂತೂ ಫುಲ್ ಸಿಕ್ಕಾಪಟ್ಟೆ ತಲೆನೋವಾಗ್ಬಿಟ್ಟಿದೆ. ಪುನರ್ವಸತಿಗೋಸ್ಕರ 250ಕ್ಕೂ ಹೆಚ್ಚು ನಿರಾಶ್ರಿತರು ಈಗ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಬಹಳ ದೊಡ್ಡ ಆರ್ಥಿಕ ಹೊರೆ ಆಗುತ್ತೆ ಇದು. ವಸೀಂ ಕಾಲೋನಿಯಲ್ಲಿ ಹಲವು ಧರ್ಮದವರು ವಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ 23 ಜನ ಹಿಂದೂಗಳು, ಒಬ್ರು ಕ್ರಿಶ್ಚಿಯನ್ನು, 58 ಮುಸ್ಲಿಂ ಕುಟುಂಬಗಳಿದ್ದಾವೆ. ಇದು ವಸೀಂ ಕಾಲೋನಿಲಿ. ಇನ್ನು ಫಕೀರ್ ಕಾಲೋನಿಲಿ 8 ಹಿಂದೂ, 98 ಮುಸ್ಲಿಂ ಕುಟುಂಬ. ಸೊ 2 ಕಾಲೋನಿಗಳಿಂದ 188 ಮನೆಗಳನ್ನು ಡೆಮಾಲಿಷನ್ ಮಾಡಲಾಗಿದೆ. ಉತ್ತರ ತಾಲೂಕು, ಬೆಂಗಳೂರಿನ ಉತ್ತರ ತಾಲೂಕು ಬೈಯಪ್ಪನಹಳ್ಳಿಯಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಇವ್ರಿಗೆ ಮಾಡಲಾಗಿದೆ. ಆದರೆ ಸರ್ಕಾರಕ್ಕೆ ಬಹಳ ದೊಡ್ಡ ಆರ್ಥಿಕ ಹೊರೆ ಆಗುತ್ತೆ ಇದು. ಇದನ್ನೇ ನಾವು ಹೇಳ್ತಾ ಇರೋದು. ಅರ್ಹರು ಎಷ್ಟೋ ಜನ ಇದ್ದಾರೆ, ನೀವು ಅವ್ರು ಯಾರಿಗೂ ಮನೆ ಕೊಡ್ತಿಲ್ಲ, ಎಲ್ಲಿಂದನೋ ವಲಸೆ ಬಂದವರು, ಇವ್ರು ಯಾರು ಏನು ಅಂತ ಗೊತ್ತಿಲ್ಲದೆ ಅವ್ರಿಗೆ ಮನೆ ಕೊಡೋದಕ್ಕೆ ಹೊರಟಿದ್ದೀರಿ ಅಂತ ಹೇಳಿದ್ರೆ ಈ ಆರ್ಥಿಕ ಹೊರೆಯನ್ನ, ಇದು ಟ್ಯಾಕ್ಸ್ ಪೇಯರ್ಸ್ ಮನಿ, ಇದು ರಾಜ್ಯದ ಜನ ಏನಿದ್ದಾರೆ ಅವರ ಒಂದು ಟ್ಯಾಕ್ಸ್ ಮನಿ ಇದು. ಸರ್ಕಾರ ಈ ಥರ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಬಹಳಷ್ಟು ಗಂಭೀರವಾಗಿ ಯೋಚನೆ ಮಾಡಬೇಕಾಗತ್ತೆ. ಒಂದು ಕಡೆ ಬಾಂಗ್ಲಾ ವಲಸಿಗರಿದ್ದಾರೆ ಅನ್ನುವಂಥ ಮಾತುಗಳಿದೆ. ಅವ್ರು ಯಾರು, ಏನು, ಎಷ್ಟು ವರ್ಷದಿಂದ ಜೀವನ ಮಾಡ್ತಿದ್ರು, ಆ ಥರ ಬಹಳಷ್ಟು ಜನ ಸ್ಲಮ್ಗಳಲ್ಲಿ 10 ವರ್ಷಗಳಿಂದ ಜೀವನ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರಿಗೂ ಮನೆ ಕೊಡೋದಕ್ಕೆ ಮುಂದಾಗದೇ ಇರುವಂಥ ಸರ್ಕಾರ, ನೀವು ಮನೆ ಕೊಡೋದಕ್ಕೆ ನಮ್ಮ ವಿರೋಧ ಅಲ್ಲ, ಆದರೆ ಅರ್ಹರಿಗೆ, ಬಹಳಷ್ಟು ವರ್ಷಗಳಿಂದ ಮನೆ ಇಲ್ಲದೆ ಮನೆಯನ್ನು ಕೇಳ್ಕೊಂಡಿರುವಂಥ ಅರ್ಹರಿಗೆ ನೀವು ಮನೆ ಕೊಡದೆ ಇವಾಗ ಮನೆ ಕೊಡೋದಕ್ಕೆ ಹೊರಟಿರೋದು ಎಷ್ಟು ಸರಿ ಅಂತ ಹೇಳಿ. ಬಹಳಷ್ಟು ಜನ 20, 30, 40 ವರ್ಷಗಳಿಂದ ಸ್ಲಮ್ಮಲ್ಲಿ ಜೀವನ ಮಾಡ್ತಿರೋರು ಬಹಳಷ್ಟು ಜನ ಇದ್ದಾರೆ. ಅವ್ರು ಯಾರಿಗೂ ವಸತಿಯನ್ನು ಕಲ್ಪಿಸ್ಕೊಡುವಂಥ ಕೆಲಸ ಸರ್ಕಾರ ಮಾಡಲಿಲ್ಲ. ಈಗ ಏಕಾಏಕಿ ವೇಣುಗೋಪಾಲ್ ಹೇಳಿದ ಮಾತ್ರಕ್ಕೆ ಅಥವಾ ಕೇರಳದಿಂದ ಬಂದಂಥ ಮಾತ್ರಕ್ಕೆ ಮನೆ ಕೊಡೋದಕ್ಕೆ ಮುಂದಾಗಿದ್ದೀರಿ ಅಂತಂದ್ರೆ ಯೋಚನೆ ಮಾಡಬೇಕಾಗತ್ತೆ.